ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಟ್ಯಾಂಕ್ ಫಿಲ್ಲಿಂಗ್. ಸೊ ಅದು ವಾಟರ್ ಫಿಲ್ಲಿಂಗ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಬರುತ್ತೆ, ಹೇಗೆ ಅದಕ್ಕೆ ಉತ್ತರ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ 4 ಎಕ್ಸಾಂಪಲ್ ಮೂಲಕ ನಾನು ಇದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. A cistern is filled by 2 taps in 10 and 15 hours respectively and is emptied by a third tap in 8 hours. If all the 3 taps are opened at once, in what time will the cistern is filled? So ಈ ಕ್ವಶನ್ ನಲ್ಲಿ ನಮಗೆ ಎಷ್ಟು ಟೈಮ್ ನಲ್ಲಿ ಫಿಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಎರಡು ತುಂಬೋದಕ್ಕೆ ಬಳಸೋದು 10 ಮತ್ತು 15 ಅವರ್ಸ್ ನಲ್ಲಿ ಫಿಲ್ ಆಗುತ್ತೆ. 2 ಟ್ಯಾಪ್, 1 ಟ್ಯಾಪ್ ಖಾಲಿ ಮಾಡೋದಕ್ಕೆ ಎಂಟಿ ಅಂತ ಹೇಳಿದ್ದಾರೆ. ಸೊ ಹೀಗಿದ್ದಾಗ ಮೂರು ತುಂಬೋದೇ ಕೊಟ್ಟಿದಾಗ 3 ಪ್ಲಸ್ ಮಾಡಿಟ್ಬಿಡುದು ಆನ್ಸರ್ನ. ಒಂದ್ ವೇಳೆ ಏನಾದ್ರೂ ಎಂಟಿದ್ ಇತ್ತಂದ್ರೆ ಅದನ್ನ ಮೈನಸ್ ಮಾಡಬೇಕು, ಪ್ಲಸ್ ಮಾಡಬಾರ್ದು, ಮೈನಸ್ ಮಾಡಬೇಕು. ಸೊ ಮೊದ್ಲಿಗೆ ಏನ್ ಮಾಡೋಣ, ಇನ್ 1 ಅವರ್ ಮೊದಲು ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಎ ಟ್ಯಾಪ್ ಏನಿದೆ ಅಂದ್ರೆ ಮೊದಲೇದ್ದು 10, ಅದನ್ನ 1/10 ಅಂತ ಹಿಡಿಯೋಣ. ಎರಡನೇದಕ್ಕೆ ಬಿ ಅಂತ ಹೆಸರು ಕೊಡೋಣ. 15 ಇದೆ ಅವರ್ಸ್, ಅದನ್ನ 1/15 ಅಂತ ಕೊಡೋಣ. ಸಿ ಇದು ಖಾಲಿ ಆಗೋದು 8 ಅವರ್ಸ್ ಇದೆ, 1/8. ಸೊ ಅವುಗಳನ್ನ ನಾನು ಭಿನ್ನ ರಾಶಿಯಿಂದ ನಂಬರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 3 ಟ್ಯಾಪ್ಸ್ ಒಮ್ಮೆ ಓಪನ್ ಮಾಡಿದಾಗ 2 ತುಂಬೋದು, ಆದ್ರಿಂದ ಇವನು ಪ್ಲಸ್ ಮಾಡ್ತೀನಿ. ಇದು ಖಾಲಿ ಮಾಡೋದು, ಆದ್ರಿಂದ ಇದನ್ನ ಮೈನಸ್ ಮಾಡ್ತೀನಿ. ಸೊ ಆಗ ಆನ್ಸರ್ ಬರುತ್ತೆ 0.0417. ಅದನ್ನ ನಾವು ಹೊಳ್ಳಿ ನಂಬರ್ಗೆ ಕನ್ವರ್ಟ್ ಮಾಡಿಡಬೇಕು ಪೂರ್ಣಾಂಕಕ್ಕೆ. 1/0.0417 ಮಾಡಿದಾಗ 23.98 ಅಂದ್ರೆ ರೌಂಡ್ ಅಪ್ ಮಾಡಿದಾಗ 24 ಅವರ್ಸ್ ಆಗುತ್ತೆ. ಸೆಕೆಂಡ್ ಕ್ವಶನ್ ನೋಡಿ. ಎ ಟ್ಯಾಂಕ್ ಈಸ್ ಫಿಲ್ಡ್ ಬೈ 2 ಟ್ಯಾಪ್ಸ್ ಇನ್ 20 ಅವರ್ಸ್ ಅಂಡ್ 15 ಅವರ್ಸ್. ಒಂದು ಟ್ಯಾಂಕ್ 20 ತಾಸು ಮತ್ತು 15 ತಾಸುಗಳನ್ನ ಟ್ಯಾಪ್ ನ ಓಪನ್ ಮಾಡಿದಾಗ ತುಂಬುತ್ತೆ. ಅಂಡ್ ಇಟ್ ಈಸ್ ಎಂಪ್ಟಿಡ್ ಬೈ ಥರ್ಡ್ ಟ್ಯಾಪ್ ಇನ್ 10 ಅವರ್ಸ್. ಇದನ್ನ ಖಾಲಿ ಮಾಡೋದಕ್ಕೆ ಥರ್ಡ್ ಟ್ಯಾಪ್ ನಿಂದ 10 ಅವರ್ಸ್ ಸಮಯ ಆಗುತ್ತೆ. If all the 3 taps are opened at once, in what time will the tank be filled? So same method. ಮೊದಲು ಏನ್ ಮಾಡೋಣ, 20 ಅವರ್ಸ್ ನ 1/20 ಮಾಡ್ಕೊಳ್ಳೋಣ, 15 ಅವರ್ಸ್ ನ 1/15 ಮಾಡ್ಕೊಳ್ಳೋಣ, 10 ಅವರ್ಸ್ ನ 1/10 ಅವರ್ಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಯಾವುದು ಫಿಲ್ ಮಾಡೋದಿದೆ ಅವುಗಳನ್ನ ಪ್ಲಸ್ ಮಾಡ್ಕೊಳ್ಳೋಣ, ಯಾವುದು ಎಂಟಿ ಮಾಡೋದಿದೆ ಅದನ್ನ ಮೈನಸ್ ಮಾಡೋಣ. ಸೊ ಎಂಟಿ ಯಾವಾಗ್ಲೂ ಮೈನಸ್ ಆಗಬೇಕು, ಫಿಲ್ ಮಾಡೋದು ಯಾವಾಗ್ಲೂ ಪ್ಲಸ್ ಆಗಬೇಕು. ಮೊದಲೇದು ಎ 1/20 ಅವರ್ಸ್ 0.05, 1/15 0.0667, ಥರ್ಡ್ ಒನ್ 1/10 0.1. ಮೂರಲ್ಲಿ 2 ಫಿಲ್ ಆಗೋದಿದೆ, 1 ಎಂಟಿ ಮಾಡೋದಿದೆ, ಆದ್ರಿಂದ 2 ಪ್ಲಸ್ ಮಾಡಿ 1 ಮೈನಸ್ ಮಾಡ್ತೀವಿ. ಈಗ ಅದನ್ನ ಹೊಳ್ಳಿ ಅವರ್ಸ್ ಗೆ ಕನ್ವರ್ಟ್ ಮಾಡಿಡೋಣ. ಸೊ ಅವರ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ 1/0.0167 ಮಾಡ್ಬೇಕು. 1/0.0167 ಮಾಡಿದಾಗ 59.88 ಅಂದ್ರೆ 60 ಅವರ್ಸ್ ಬೇಕು. ಪೈಪ್ ಎ ಕ್ಯಾನ್ ಫಿಲ್, ಥರ್ಡ್ ಪ್ರಾಬ್ಲಮ್ ನೋಡಿ. ಪೈಪ್ ಎ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 4 ಅವರ್ಸ್. ಪೈಪ್ ಬಿ ಕ್ಯಾನ್ ಎಂಪ್ಟಿ ಇಟ್ ಇನ್ ಫುಲ್ ಟ್ಯಾಂಕ್ ಇನ್ 6 ಅವರ್ಸ್. ಸೊ ಹಳೆ ಪ್ರಾಬ್ಲಮ್ ನಲ್ಲಿ ಏನಿತ್ತಂದ್ರೆ 3 ಲೈನ್ ಇರ್ತಿತ್ತು, 2 ಲೈನ್ ಫಿಲ್ ಮಾಡೋದು, 1 ಖಾಲಿ ಮಾಡೋದು. ಸೊ ಇದರಲ್ಲಿ 2 ಲೈನ್ ಇದೆ, 1 ತುಂಬೋದು, 1 ಖಾಲಿ ಮಾಡೋದು. ಇಫ್ ಬೋತ್ ಓಪನ್, 2 ಓಪನ್, ಅಲ್ಲಿ 3 ಓಪನ್ ಇಟ್ಟಾಗ ಕೇಳ್ತಿದ್ರು, ಇಲ್ಲಿ 2 ಓಪನ್ ಇಟ್ಟಾಗ ಏನಾಗುತ್ತೆ, ಎಷ್ಟು ಟೈಮಿಗೆ ಫಿಲ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಒಂದನೇದ್ದು 4 ಅವರ್ಸ್, 1/4, ಇದು 1/6. ಎರಡನ್ನು ಮೈನಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ 1 ಫಿಲ್ ಮಾಡೋದಿದೆ, 1 ಎಂಟಿ ಮಾಡೋದಿದೆ. ಫಿಲ್ ಮಾಡೋವನ್ನ ಪ್ಲಸ್ ಮಾಡ್ಕೊಂತೀವಿ, ಎಂಟಿ ಮಾಡೋನೆಲ್ಲಾನು ಒಂದ್ ಕಡೆ ಮಾಡ್ಕೊಂಡು ಮೈನಸ್ ಮಾಡ್ಕೋತೀವಿ. 1/4, 1/6 ಡೈರೆಕ್ಟ್ ಮೈನಸ್ ಮಾಡೋದಕ್ಕೆ ಬರೋಲ್ಲ, ಭಿನ್ನ ರಾಶಿಯಲ್ಲೇ ಇಟ್ಕೊಂಡಿದ್ದೀನಿ. ಇವ್ನು ಕನ್ವರ್ಟ್ ಮಾಡ್ಕೊಂಡಿಲ್ಲ, ಕನ್ವರ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಮೈನಸ್ ಮಾಡ್ಬೋದು. 4 ನ 6 ನ ನಾನು ಏನ್ ಮಾಡ್ತೀನಿ, ಇವಾಗ ಭಿನ್ನ ರಾಶಿ LCM ತೆಗಿತೀನಿ, ಲಸ ತೆಗೆದು ಕನ್ವರ್ಟ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂತೀನಿ. ಅಂದ್ರೆ 1/12 ಆಗುತ್ತೆ, ಅಂದ್ರೆ 12 ಅವರ್ಸ್. ನೀವು ಇವುಗಳನ್ನ ಪೂರ್ಣಾಂಕಗಳನ್ನ ನಂಬರ್ಗೆ ಭಿನ್ನ ರಾಶಿಗಳನ್ನ ಪೂರ್ಣಾಂಕ ಮಾಡ್ಕೊಂಡು ಬಿಡಿಸಬಹುದು. ಸೇಮ್ ಮೇಲಿನ ಮೆಥಡ್ ನ ಅಪ್ಲೈ ಮಾಡಬಹುದು, ಯಾವುದೇ ಸೇಮ್ ಆನ್ಸರ್ ಬರುತ್ತೆ, ಏನು ಚೇಂಜ್ ಬರೋದಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಅಂದ್ರೆ ನೆಕ್ಸ್ಟ್ ಮೆಥಡ್ ನಲ್ಲಿ ಏನ್ ಮಾಡ್ತೀವಿ, ಎ ಟ್ಯಾಂಕ್ ಈಸ್ ಫಿಲ್ಡ್ ಬೈ 2 ಟ್ಯಾಪ್ಸ್ ಇನ್ 20 ಅವರ್ಸ್ ಅಂಡ್ 15 ಅವರ್ಸ್ ರೆಸ್ಪೆಕ್ಟಿವ್ಲಿ. ಇಟ್ ಈಸ್ ಎಂಪ್ಟಿಡ್ ಬೈ ಥರ್ಡ್ ಟ್ಯಾಪ್ ಇನ್ 10 ಅವರ್ಸ್. ಇಫ್ ಆಲ್ ದ 3 ಟ್ಯಾಪ್ಸ್ ಆರ್ ಓಪನ್ಡ್ ಅಟ್ ಒನ್ಸ್, ಇನ್ ವಾಟ್ ಟೈಮ್ ವಿಲ್ ಇಟ್ ಫುಲ್? ಸೊ ಕ್ವಶನ್ ಪ್ರಕಾರ ಏನಂದ್ರೆ 2 ಟ್ಯಾಪ್ಸ್ 20 ಅವರ್ಸ್ 15 ಅವರ್ಸ್ 2 ಫಿಲ್ ಮಾಡೋದಕ್ಕೆ, ಇನ್ನೊಂದು 10 ಅವರ್ಸ್
ಖಾಲಿ ಮಾಡೋದಕ್ಕೆ ಸೇಮ್ ಮೆಥಡ್ ಏನಿದೆ ಒಂದೇ ಸೇಮ್ ಬರುತ್ತೆ. ಪೈಪ್ ಮೇಲೆ ಕೇಳುವಂತ ಕ್ವಶನ್ ಒಂದೇ ಫಾರ್ಮೆಟ್ ನೆನ್ಪಿಟ್ಕೊಂಡು ಸಾಕು. 1/20, 1/15 ಎರಡನ್ನು ಪ್ಲಸ್ ಮಾಡ್ಕೊಂಡಿದೀನಿ. ನಂತರ ಥರ್ಡ್ ಟ್ಯಾಪ್ 1/10 ಇದೆ, ಅದನ್ನ ಮೈನಸ್ ಮಾಡ್ಕೋತೀನಿ. ಸೊ ಮೈನಸ್ ಮಾಡ್ಕೊಂಡಾಗ ಆನ್ಸರ್ ಬರುತ್ತೆ, ಅದನ್ನ ಅವರ್ಸ್ ಕನ್ವರ್ಟ್ ಮಾಡಿ ಇಡ್ತೀನಿ. ಇಷ್ಟೇ ಸಿಂಪಲ್ ಮೆಥಡ್. ಸೊ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಫಿಕ್ಸ್ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.